ಜಮಖಂಡಿ ಪತ್ರಕರ್ತ ಬಸವರಾಜ್ ಕಾನಕೊಂಡ ಸಾವು ಅಪಘಾತವಲ್ಲ ಕೊಲೆ. 24 ಗಂಟೆಯಲ್ಲಿ ಅಪಘಾತ ಪ್ರಕರಣ ಭೇದಿಸಿದ ಪೊಲೀಸ್ ಇಲಾಖೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದ ಪತ್ರಕರ್ತನ ಬಸವರಾಜ ಕಾನಕೊಂಡನ ರಸ್ತೆ ಅಪಘಾತ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಆರ್ಯು ಅಪಘಾತವಲ್ಲ, ಅದು ಕೊಲೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಶ್ನಾಕ್ ಮುಲ್ಲಾ, ನಂದೀಶ್ವರ ಪವಾಡಿ ಮತ್ತು ಮಹೇಶ ಪವಾಡಿ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳು. ಅಕ್ಟೋಬರ್ 8 ರಂದು ಬುಧವಾರದಂದು ಜಮಖಂಡಿ ಬಳಿಯ ಬಂಡಿಗಣಿ ಕ್ರಾಸ್ದಲ್ಲಿ ರಸ್ತೆ ಅಪಘಾತ ನಡೆದಿತ್ತು. ಅಪಘಾತದಲ್ಲಿ ಪತ್ರಕರ್ತ ಬಸವರಾಜ ಕಾನಕೊಂಡ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಪ್ರಕರಣದ ಜಾಡು ಹಿಡಿದು ತನಿಖೆ ಕೈಗೊಂಡಿದ್ದ ಪೊಲೀಸರಿಗೆ ಅನುಮಾನ ಉಂಟಾಗಿ ಇದು ಕೊಲೆ ಪ್ರಕರಣವೆಂದು ಗೊತ್ತಾಗಿದೆ. ಬಳಿಕ ಪ್ರಕರಣದ ಸಂಬಂಧ 3 ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ. ಮೊದಲು ಹಿಟ್ ಆ್ಯಂಡ್ ರನ್ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆಯ ಸಂದರ್ಭ ಅನುಮಾನ ವ್ಯಕ್ತವಾಗಿರುವ ಹಿನ್ನೆಲೆ ತನಿಖೆ ತೀವ್ರಗೊಳಿಸಿದಾಗ ಡಿಕ್ಕಿ ಹೊಡೆದ ವಾಹನ ಅಲ್ಪಾಕ್ ಸುಲೇಮಾನ್ ಮುಲ್ಲಾ ಎಂಬವರಿಗೆ ಸೇರಿದ್ದು ಎಂದು ಗೊತ್ತಾಗಿದೆ. ವಾಹನದ ಮಾಲೀಕ ಹಾಗೂ ಆತನ ಸಹಚರರಾದ ಹೊಸೂರು ನಿವಾಸಿಗಳಾದ ನಂದೀಶ್ವರ ಮಹಾದೇವ ಪವಾಡಿ ಮತ್ತು ಮಹೇಶ ಶಿಶೈಲ ಪವಾಡಿ ಎಂಬವರನ್ನು ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಯ ಸಮಯ ಅಕ್ಷಾಕ ಸುಲೇಮಾನ್ ಮುಲ್ಲಾ ಸ್ವಯಂ ಪ್ರೇರಿತ ಮತ್ತು ವಿವರವಾದ ತಪ್ಪೊಪ್ಪಿಗೆಯನ್ನು ನೀಡಿದ್ದು, ಮದರಖಂಡಿ ಗ್ರಾಮದ ಬಳಿ ಬಸವರಾಜ ಕಶನಗೊಂಡ ಅವರ ವಾಹನಕ್ಕೆ ಡಿಕ್ಕಿ ಹೊಡೆದು ಉದ್ದೇಶಪೂರ್ವಕವಾಗಿ ಸಾವಿಗೆ ಕಾರಣವಾಗಿದ್ದಾಗಿ ಒಪ್ಪಿಕೊಂಡಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳು ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದರು ಎನ್ನಲಾಗಿದ್ದು, ಅವರನ್ನು ಬ್ಲಾಕ್ಮೇಲ್ ಮಾಡಿ ಹಣಕ್ಕೆ ಬೇಡಿಕೆ ಇಡುತ್ತಿದ್ದ ಪತ್ರಕರ್ತ ಕಳೆದ 4 ವರ್ಷಗಳಿಂದ ಸತಾಯಿಸುತ್ತಿದ್ದ ಎಂದು ಆರೋಪಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೊಲೆಯ ಸ್ಕೆಚ್: ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪತ್ರಕರ್ತ ಬಸವರಾಜನನ್ನು ತೇರದಾಳದ ಸಣ್ಣ ಹೋಟೆಲ್ನಲ್ಲಿ ಚರ್ಚೆಗೆಂದು ಕರೆಸಲಾಗಿತ್ತು. ಪರಿಚಯಸ್ಥರಾಗಿದ್ದ ರಾಘವೇಂದ್ರ ತೇಲಿ ಎಂಬವರ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಸಿ ಚರ್ಚೆ ಮುಗಿಸಿಕೊಂಡು ಅಶ್ನಾಕ್ ಸ್ಥಳದಿಂದ ಹೊರಟು ಹೋಗಿದ್ದ. ಉಳಿದವರು ಅಲ್ಲೇ ಊಟಕ್ಕೆ ಕುಳಿತರು ಎನ್ನಲಾಗಿದೆ. ಊಟ ಮುಗಿಸಿ ಅಲ್ಲಿಂದ ಬಸವರಾಜ ತನ್ನ ಸ್ಕೂಟಿ ವಾಹನದಲ್ಲಿ ಜಮಖಂಡಿಯತ್ತ ಪ್ರಯಾಣ ಬೆಳೆಸಿದ್ದ. ಅಶ್ನಾಕ್ ಸಹಚರರಾದ ಸಂದೀಶ್ವರ ಹಾಗೂ ಮಹೇಶ ಬಸವರಾಜನನ್ನು ಹಿಂಬಾಲಿಸುತ್ತಾ ಬಂಡಿಗಣಿ ಕ್ರಾಸ್ ಹತ್ತಿರ ಪಿಕಪ್ ವಾಹನದೊಂದಿಗೆ ಕಾಯುತ್ತಿದ್ದ ಅಸ್ಪಾಕ್ ನಿರಂತರ ಮಾಹಿತಿ ನೀಡುತ್ತಿದ್ದರು. ಪೂರ್ವ ನಿಯೋಜನೆಯಂತೆ ಹತ್ತಿರಕ್ಕೆ ಬಂದ ಬಸವರಾಜನನ್ನು ಹಿಂಬಾಲಿಸುತ್ತಾ ಬಂಡಿಗಣಿ ಕ್ರಾಸ್ ಹತ್ತಿರ ಪಿಕಪ್ ವಾಹನದೊಂದಿಗೆ ಕಾಯುತ್ತಿದ್ದ ಅಶ್ನಾಕ್ ನಿರಂತರ ಮಾಹಿತಿ ನೀಡುತ್ತಿದ್ದರು. ಪೂರ್ವ ನಿಯೋಜನೆಯಂತೆ ಹತ್ತಿರಕ್ಕೆ ಬಂದ ಬಸವರಾಜನ ವಾಹನಕ್ಕೆ ರಾಂಗ್ ರೂಟ್ನಲ್ಲಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದು ಅಪಘಾತ ಎಂಬಂತೆ ಸೃಷ್ಟಿಸಲಾಗಿತ್ತು. ಯೂಸುಫುಲ್ಲಾನ ಸಹಾಯದಿಂದ ಪಿಕಪ್ ವಾಹನವನ್ನು ಮುಚ್ಚಿಡಲಾಗಿತ್ತು. ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪುರಾವೆಗಳು, ಸಾಕ್ಷಿಗಳ ಹೇಳಿಕೆಗಳು ಮತ್ತು ವಿಧಿವಿಜ್ಞಾನ ಸುಳಿವುಗಳಿಂದ ದೃಢೀಕರಿಸಲ್ಪಟ್ಟ ತಪ್ಪೊಪ್ಪಿಗೆ ಆಧಾರದ ಮೇಲೆ ಪ್ರಕರಣವನ್ನು ರಸ್ತೆ ಅಪಘಾತದಿಂದ ಕೊಲೆ ಪ್ರಕರಣವಾಗಿ ಪರಿವರ್ತಿಸಲಾಗಿದೆ ಎಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ 3 ಆರೋಪಿಗಳಾದ ಅಶ್ನಾಕ್ ಮುಲ್ಲಾ, ನಂದೀಶ್ವರ ಪವಾಡಿ ಮತ್ತು ಮಹೇಶ ಪವಾಡಿ ಎಂಬವರನ್ನು ಬಂಧಿಸಲಾಗಿದೆ. ಅಪರಾಧದಲ್ಲಿ ಬಳಸಲಾದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದ್ದು ತನಿಖೆ ಮುಂದುವರೆದಿದೆ. 8ನೇ ತಾರೀಕು ಜಮಖಂಡಿ ರೂರಲ್ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮದರಖಂಡಿ ಊರಲ್ಲಿ ಬಸವರಾಜ್ ರಾಮಪ್ಪ ಖಾನಗೊಂಡ್, ವಯಸ್ಸು 40 ವರ್ಷ, ರೆಸಿಡೆಂಟ್ ಆಲ್ಗೂರ್ ತಾಂಡಾ, ಜಮಖಂಡಿ ತಾಲೂಕ್, ಅವರು ಬನ್ನಟ್ಟಿ ರಬ್ಕವಿ ಕಡೆಯಿಂದ ಈ ಕಡೆ ಜಮಖಂಡಿ ಕಡೆ ಬರುವಾಗ ಮರಖಂಡಿ ಹತ್ತಿರ ಅವರದು ಡೆತ್ ಆಗಿತ್ತು. ಸಂಜೆ ಸುಮಾರು 4:15 ರಿಂದ 5:30 ಮಧ್ಯದಲ್ಲಿ. ಅವರು ಸ್ಕೂಟಿ ಮೇಲೆ ಒಬ್ಬರೇ ಬರ್ತಾ ಇದ್ರು. ಇನಿಷಿಯಲಿ ನಮ್ಗೆ ಇರುವ ಮಾಹಿತಿ ಪ್ರಕಾರ ಸ್ಕೂಟಿ ಮೇಲೆ ಬರುವಾಗ ಯಾವುದೋ ಒಂದು ಮಿನಿ ಗುಡ್ಸ್ ವೆಹಿಕಲ್ ಅವರಿಗೆ ಫ್ರಂಟ್ ಇಂದ ಡಿಕ್ಕಿ ಮಾಡಿ ಅಲ್ಲಿ ಸ್ಪಾಟ್ ಅಲ್ಲಿ ಅವ್ರದ್ದು ಡೆತ್ ಆದ ನಂತರ ಅವರು ಆ ಸ್ಪಾಟ್ ಬಿಟ್ಟು ಫರಾರಾಗಿದ್ರು. ಇಂಥ ಮಾಹಿತಿ ಮೇಲೆ ನಮ್ಮ CPI ಅವರು, ನಮ್ಮ PSI ಅವರು, ನಾವು ಅಡಿಷನಲ್ SP ಅವರು ಮತ್ತೆ ನಾವೇ ಖುದ್ದಾಗಿ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಅಲ್ಲಿ ಇರುವ ಸ್ಥಳೀಯರು ಅವರಿಗೆ ವೆಹಿಕಲ್ ನಂಬರ್ ನೋಟ್ ಮಾಡಕ್ಕೆ ಆಗ್ಲಿಲ್ಲ. ಅಲ್ಲಿ ಹತ್ತಿರ CCTV ಕ್ಯಾಮೆರಾ ಕೂಡ ಇರಲಿಲ್ಲ. ಬಟ್ ಅವ್ರದ್ದು ಇನಿಷಿಯಲ್ ಮಾಹಿತಿ ಏನಿತ್ತು, ಸರ್ ನಾವು ವೆಹಿಕಲ್ದು 2 ಇದು ಐಡೆಂಟಿಫಿಕೇಶನ್ ಮಾರ್ಕ್ ತರ ಕೊಡ್ತಾ ಇದೀವಿ. ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡೀಸ್ ಬೆಂಜ್ದು ಒಂದು ಯಾವ್ದು ಸಿಂಬಲ್ ಇತ್ತು, ಮತ್ತೆ ಪ್ರೇಮ್ ಲೋಕ ಅಂತ ವೆಹಿಕಲ್ ಮೇಲೆ ಬರ್ದಿದ್ದು. ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪನಿದು ಮಿನಿ ಗುಡ್ಸ್ ವೆಹಿಕಲ್ ಇದೆ. ಈ 3 ಮಾಹಿತಿ ಮೇಲೆ ನಾವು ಸೆಪರೇಟ್ ಟೀಮ್ ರಚನೆ ಮಾಡಿದೀವಿ. ಅದೇ ದಿನ ರಚನೆ ಮಾಡಿದೀವಿ. ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ, ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದೆ ಅಂತ ನಿಮ್ಗೆ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ. ಅದರ ಜೊತೆಗೆ ಇವರದು ಬಸವರಾಜ್ ಅವರದು ಕೆಲವು ಹಿಂದೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ಅವ್ರದ್ದು ಚೆಕ್ ಮಾಡುವಾಗ ಅವರು ಕೆಲವು ಜನ ಅವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಾಗ ಕೆಲವು ಜನ ಮೇಲೆ ಅವರು ಎಕ್ಸಾಂಪಲ್ ಅಧಿಕಾರಿ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು.
ಎಸ್ಪೆಷಲಿ ಇಲ್ಲಿಗಲ್ PDS ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ರಬ್ಕವಿ ಬನ್ನಟ್ಟಿ ಭಾಗದಲ್ಲಿ, ಬಿಜಾಪುರ ಭಾಗದಲ್ಲಿ, ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಅಂತ ಅವ್ರದ್ದು ವ್ಯಕ್ತಿ ಮೇಲೆ ಅವ್ರ ಹೆಸರು ಮೇಲೆ ಏನಾದ್ರು ಆ ತರ ವೆಹಿಕಲ್ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡಿದೀವಿ. CCTV ಕ್ಯಾಮೆರಾ ಚೆಕ್ ಮಾಡಿದೀವಿ. ಎಲ್ಲದು ನಮಗೆ ಆ ದಿನ ರಾತ್ರಿನೇ ನಮಗೆ ರಿಸಲ್ಟ್ ಸಿಕ್ತು. ಟ್ರೇಸ್ ಮಾಡಿ ಈ 3 ಜನಕ್ಕೆ ಸಿಕ್ಯೂರ್ ಮಾಡಿದ್ದಾರೆ. ನಂದು ಪವಾಡೆ, ಮಹೇಶ್ ಪವಾಡೆ ಮತ್ತೆ ಅಶ್ವಾಕ್, ಈ 3 ಜನಕ್ಕೆ ಸಿಕ್ಯೂರ್ ಮಾಡಿದ್ದಾರೆ. ಅವರಿಗೆ ನೀಟಾಗಿ ಇನ್ಕ್ವೈರಿ ಕೂಡ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಏನೇನು ಟೆಕ್ನಿಕಲ್ ಎವಿಡೆನ್ಸ್ ಗ್ಯಾದರ್ ಮಾಡಬೇಕಾಗಿತ್ತು, ಉದಾಹರಣೆಗೆ 1 ತಿಂಗಳದು CDR ಇರ್ಲಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಲಿ, ಅವ್ರದ್ದು ಫೋನ್ ಸೀಸರ್ ಮಾಡಬೇಕಾಗಿತ್ತು, ವೆಹಿಕಲ್ ಟ್ರೇಸ್ ಮಾಡಬೇಕಾಗಿತ್ತು, ಎಲ್ಲ ನೀಟಾಗಿ ಮಾಡಿದ್ದಾರೆ. ಇನ್ನು ಈ ಕೇಸಲ್ಲಿ ತುಂಬಾ ಹೆಚ್ಚಿನ ಮಾಹಿತಿ ಇದೆ. ಈ ರೈಸ್ PDS ನೆಟ್ವರ್ಕ್ ಯಾವ ರೀತಿ ಆಪರೇಟ್ ಆಗ್ತಾ ಇತ್ತು, ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಯಾವ ಇಲಾಖೆ ಅವರು ಇನ್ವಾಲ್ವ್ ಇದ್ದಾರೆ, ಅವ್ರ ಬಗ್ಗೆ ನಾವು ಇನ್ನು ಮುಂದಿನ ದಿವಸದಲ್ಲಿ ಹೆಚ್ಚಿನ ತನಿಖೆ ಮಾಡ್ತೀವಿ. ಇತ್ತೀಚೆಗೆ ಈಗ ನಾವು ಒರಿಜಿನಲಿ ಆಕ್ಸಿಡೆಂಟ್ ಕೇಸ್ ಏನ್ ರಿಜಿಸ್ಟರ್ ಮಾಡಿದ್ದೀವಿ, ಬಸವರಾಜ್ ವೈಫ್ ಕಂಪ್ಲೇಂಟ್, ಅವ್ರ ಹೆಂಡತಿ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಾವು ಆಕ್ಸಿಡೆಂಟ್ ಕೇಸ್ ಏನ್ ರಿಜಿಸ್ಟರ್ ಮಾಡಿದ್ದೀವಿ ಅದಕ್ಕೆ ನಾವು ತಾತ್ಕಾಲಿಕವಾಗಿ ಮರ್ಡರ್ ಕೇಸ್ ಅಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಆ ಮರ್ಡರ್ ಕೇಸ್ ಅಲ್ಲಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಯೂಸುಫ್ ಅಂತ ಅವ್ರ ಬ್ರದರ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಇರಲಿಲ್ಲ, ಆದ್ರೆ ಪೋಸ್ಟ್ ಇನ್ಸಿಡೆಂಟ್ ಅವರಿಗೆ ಹೆಲ್ಪ್ ಮಾಡಕ್ಕೆ ನೋಡಿದ, ಅವರಿಗೆ ಕೂಡ ನಾವು ಈ ಕೇಸ್ ಅಲ್ಲಿ ಶಾಮಿಲ್ ಮಾಡ್ತೀವಿ, ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ವರ್ಜನ್ ಪ್ರಕಾರ ಇನ್ನು ನಾವು ಚೆಕ್ ಮಾಡಬೇಕು. ಅವರು ತಿಂಗಳಿಗೆ ಸ್ವಲ್ಪ ಕೊಡ್ತಾ ಇದ್ರು, ಅಂದ್ರೆ ವೇರಿಯೇಷನ್ ಹೇಳ್ತಾ ಇದ್ದಾರೆ, ಅದು ಇನ್ನು ವೆರಿಫೈ ಮಾಡಬೇಕು. ನಮ್ಗೆ ಈಗ ವೆರಿಫಿಕೇಶನ್ ಪಾಯಿಂಟ್ ಅಲ್ಲಿ ಕೂಡ ಸ್ವಲ್ಪ UPI ಟ್ರಾನ್ಸಾಕ್ಷನ್ ಸಿಕ್ಕಿದೆ. ಅಶ್ವಾಕ್ದು ಕೆಲವು ರಿಲೇಟಿವ್ಸ್ ಮುಖಾಂತರ ಅವರು ಕೊಡ್ತಾ ಇದ್ರು. 1 ತಿಂಗಳದ್ದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಏನ್ ತಗೊಂಡಿದೀವಿ ನಿನ್ನೆ, ವಿದಿನ್ 24 hours ಇನ್ನೂ ಸ್ವಲ್ಪ ನಾವು ರಿಕ್ವೆಸ್ಟ್ ಕೊಟ್ಟಿದೀವಿ, ಬಟ್ ಬರಕ್ಕೆ ಟೈಮ್ ಆಗುತ್ತೆ. ಅದರಲ್ಲಿ 4-5 ಟ್ರಾನ್ಸಾಕ್ಷನ್ ನಮಗೆ ಸಿಕ್ಕಿದೆ. 10,000 4-5, ಈ ತಿಂಗಳು 4-5 ಟ್ರಾನ್ಸಾಕ್ಷನ್ ನಮಗೆ ಸಿಕ್ಕಿದೆ. ಇವರ ಕಡೆಯಿಂದ ಇದೆ ಅಥವಾ ಬೇರೆ ಕಡೆಯಿಂದ ಇದೆ, ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಅವರು ಹೇಳ ಪ್ರಕಾರ ತಿಂಗಳಿಗೆ ಸುಮಾರು 20-25 30,000 ಲಾಸ್ಟ್ 4-5 years ಇಂದ ಕೊಡ್ತಾ ಇದ್ದಾರೆ. ಮುಂಚೆಯಿಂದ ಕೂಡ ಪ್ಲಾನಿಂಗ್ ಇರಬಹುದು, ಬಿಕಾಸ್ ನಾವು ಕಾಲ್ ಡಿಟೇಲ್ ಅಲ್ಲಿ ನಾವು ನೋಡಿದ್ರೆ ಈ ತಿಂಗಳು ಸುಮಾರು 40-45 ಸರಿ ಕಾಲ್ ಆಗಿದೆ ಇವ್ರ ಮಧ್ಯದಲ್ಲಿ. ರಾಘವೇಂದ್ರ ಮತ್ತೆ ಬಸವರಾಜ್ ಮಧ್ಯದಲ್ಲಿ ಕೂಡ 120 ಸರಿ ಕಾಲ್ ಆಗಿದೆ. ಸೊ ಮತ್ತೆ ಇವ್ರದ್ದು ವ್ಯವಹಾರ, ಅಶ್ವಾಕ್ದು ವರ್ಜನ್ ಪ್ರಕಾರ ಅವ್ರದ್ದು ವ್ಯವಹಾರ ಸುಮಾರು 4-5 ವರ್ಷ ಹಿಂದೆಯಿಂದ ಇತ್ತು. ಸೊ ಇದಕ್ಕೆ ಬ್ಯಾಕ್ ಗ್ರೌಂಡ್ ಏನಿದೆ ಅದ್ರ ಬಗ್ಗೆ ಏನು ಹೆಚ್ಚಿನ ತನಿಖೆ ಮಾಡಬೇಕು. ಸದ್ಯದಕ್ಕೆ ಇನ್ಸಿಡೆಂಟ್ ಅಲ್ಲಿ ನಮ್ಗೆ ಬರ್ತಾ ಇಲ್ಲ, ಬಟ್ ವಿ ಹ್ಯಾವ್ ನಾಟ್ ರೂಲ್ಡ್ ಔಟ್. ಅವ್ರದ್ದು ಏನು ಪಾತ್ರ ಇಲ್ಲ ಅಂದ್ರೆ ನಾವು ರೂಲ್ಡ್ ಔಟ್ ಮಾಡಿಲ್ಲ. ಇನ್ಸಿಡೆಂಟ್ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಈ 3 ಜನ ಇದ್ರು, ಅವರಿಗೆ ನಾವು ಸಿಕ್ಯೂರ್ ಮಾಡಿದೀವಿ. ಅದ್ರ ಜೊತೆಗೆ ಯಾರ್ಯಾರ್ದು ಪಾತ್ರ ಇತ್ತು, ಸ್ಪಾಟ್ ಅಲ್ಲಿ ಇರ್ಲಿ, ಸ್ಪಾಟ್ ಅಲ್ಲಿ ಇಲ್ಲದೆ ಇರ್ಲಿ, ಎಲ್ಲರದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವ್ರದ್ದು ವೈಫ್ ಕಡೆಯಿಂದ ನಮ್ಗೆ ಲೀಡ್ ಸಿಕ್ಕಿತ್ತು. ಈ ಮುಂಚೆ ಇವರು ರಾಘವೇಂದ್ರ ತೇಲಿ ಮೇಲೆ ಇವನು ಕೇಸ್ ಕೊಟ್ಟ, ಮತ್ತೆ ಅಶ್ವಾಕ್ ಜೊತೆ ಕೂಡ ಲಿಂಕ್ ಇತ್ತು. ಆ ಲಿಂಕ್ ಮೇಲೆ ನಾವು ಅಶ್ವಾಕ್ ಮತ್ತೆ ರಾಘವೇಂದ್ರ ತೇಲಿ ಹೆಸರು ಮೇಲೆ ಎಷ್ಟು ವೆಹಿಕಲ್ ಇದೆ, ಅದರಿಂದ ಸ್ವಲ್ಪ ನಮ್ಗೆ ಇನಿಷಿಯಲ್ ಆಕ್ಸಿಡೆಂಟ್ ಅಲ್ಲಿ ವೆಹಿಕಲ್ ಟ್ರೇಸ್ ಆಗ್ಬೇಕು ಅಂದ್ರೆ ಅದರಿಂದ ನಮ್ಗೆ ಸ್ವಲ್ಪ ಲೀಡ್ ಸಿಕ್ಕಿತ್ತು.